ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಿ? ನಾನು ಕೂಡ ಆರಾಮಿದ್ದೀನಿ. ಇವಾಗ 6:30 ಆಗೈತಿ. ಈಗ ಬ್ಲಾಗ ಸ್ಟಾರ್ಟ್ ಮಾಡ್ಕೊಂಡಿನಿ. ಯಾಕಪ್ಪ ಅಂದರೆ ಇಷ್ಟು ದಿನ ನಾನು ಯಾಕೆ ಬ್ಲಾಗ್ ಹಾಕಿಲ್ಲ ಅನ್ನೋದು ಈ ವಿಡಿಯೋದಾಗ ಶೇರ್ ಮಾಡ್ತೀನಿ. ಮತ್ತು ಇವತ್ತಿನ ಹಿಡ್ಕೊಂಡು ನಾನು ಬ್ಲಾಗ್ ಬರ್ತಾವೆ. ಮತ್ತು ಇವತ್ತು ಈಗ ಇಷ್ಟು ಲೇಟ್ ಆಗಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಅದನ್ನು ರೀಸನ್ನ ನಾನು ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಾನು ಇಷ್ಟು ದಿನ ಯಾಕೆ ಹಾಕಿಲ್ಲಪ್ಪ ಅಂದ್ರೆ ನಾನು ಒಂದು ಸ್ವಲ್ಪ ಹಳ್ಳಿಯೊಳಗಿರ್ತೀನಿಲ್ಲ. ಹಳ್ಳಿಯೊಳಗಿಂದ ಒಂದು ಸ್ವಲ್ಪ ಹಿರಿಯರು ಅಜ್ಜಿಗಳು ಅಂತಾರಲ್ಲ, ಅವರು ಸ್ವಲ್ಪ ಏನಾರು ಅಂತಾರೆ. ಇಲ್ಲಿ ನೋಡ್ರಿ ನನ್ನ ಮಗಳು ಹಾಯ್ ಮಾಡಕತ್ತಾಳ. ಅಂದರೆ ಏನಾರು ಎಲ್ಲೇ ಫಂಕ್ಷನ್ಗೆ ಹೋಗ್ಲಿ, ಯಾರ ಮನೆಗೆ ಊಟಕ್ಕದು ಹೋದ್ರೆ ಇಪ್ಪ ಇವರು ವಿಡಿಯೋ ಮಾಡ್ತಾ ನೋಡಿಕಿ ಹಿಂಗೆ ಮಾಡ್ತಾ ನೋಡುತ್ತಾನ ಒಂದು ಸ್ವಲ್ಪ ನನಗೆ ಅಸಹ್ಯ ಅನಿಸಿ ಬಿಟ್ಟಿದ್ದೆ ನಾನು. ಆಮೇಲೆ ಸಬ್ಸ್ಕ್ರೈಬರ್ ಏನನ್ನಕತ್ರು, ಇಲ್ಲ ಚಲೋ ಕಂಟೆಂಟ್ ಕೊಡ್ತೀರಿ, ಒಳ್ಳೊಳ್ಳೆ ರೆಸಿಪಿ ಮಾಡ್ತೀರಿ, ಯಾಕೆ ಇದು ಮಾಡತ್ತೀರಿ, ಆಡ್ಕೋತಾರ ನೀವು ಮಾಡಿರಿ ಅಂತಂದು ನನಗೆ ಒಂದಿಷ್ಟು ಜನ ಸಬ್ಸ್ಕ್ರೈಬರು ನಮ್ಮ ಅಂಗಡಿಗೆ ಬಂದಾಕರ ನನಗೆ ಭಾಳ ಹೇಳಾಕತ್ತಿದ್ರು, ಮಾಡಿರಿ ಚಲೋ ಮಾಡ್ತೀರಿ, ನಿಮ್ಮ ವಿಡಿಯೋಗಳು ಎಲ್ಲ ವಿಡಿಯೋಗಳು ನಮಗೆ ಇಷ್ಟ ಆಗ್ತವೆ, ನಿಮ್ಮ ಮಾತನ್ನ ಇಷ್ಟ ಆಗ್ತವತ್ತಂದು ಭಾಳ ಹೇಳಾಕತ್ತನ. ನಾನು ಮನಸ್ಸಿನಾಗ ತೊಗೊಂಡು ಇಲ್ಲ ಮಾಡಬೇಕು ಅಂದ್ಕೊಂಡು ಮಾಡಾಕತ್ತೀನಿ. ನೋಡೋಣ ಇನ್ನು ಮುಂದೆ ಯಾವ ಥರ ಬರ್ತಾವೆ ಅನ್ನೋದು ಹೇಳ್ತೀನಿ. ಇವತ್ತು ಈಗ ಯಾಕೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ ಇವತ್ತು ನಮ್ಮ ಊರಾಗ ಅಮೃತಾನಂದ ಸ್ವಾಮೀಜಿಗಳು ಬರ್ತಾರೆ. ಅದಕ್ಕಾಗಿ ಇವತ್ತು ನಾನು ಸಾಯಂಕಾಲ ಬ್ಲಾಗ್ ಮಾಡ್ಕೊಂಡಿನಿ. ನಮ್ಗೆ ಸಿದ್ದೇಶ್ವರ ಅಪ್ಪಾಜಿಯವರು ಲಿಂಗೈಕ್ಯ ಆಗಿ ಈಗ 3 ವರ್ಷ ಆಯಿತು. 2023ಕ್ಕೆ ಅವರು ಲಿಂಗೈಕ್ಯ ಆಗಿದ್ದರು. ಹಾಗಾಗಿ ಇವಾಗ 3 ವರ್ಷ ಆಯಿತು. ಅವ್ರದ್ದು ಜನವರಿ 2ಕ್ಕೆ ಲಿಂಗೈಕ್ಯರಾಗಿದ್ದರು. ತಿಥಿ ಪ್ರಕಾರ 31ಕ್ಕೆ ಆತತಿ ಈ ವರ್ಷ. ಹಾಗಾಗಿ ಅವರು ಅಪ್ಪಾಜಿಯವರು ಎಲ್ಲ ಸುತ್ತಮುತ್ತ ಹಳ್ಳಿಗಳ ಕಡೆಯಿಂದ ಹೋಗಿ ಅವರ ಪ್ರವಚನ ಒಂದಷ್ಟು ಹೇಳಬೇಕಂತಂದು ಅವ್ರ ಶಿಷ್ಯರು ಹೇಳ್ತಾರೆ. ಇವಾಗ ನಮ್ಮ ಊರಾಗೂ ಎಲ್ಲರೂ ಪ್ರತಿಯೊಬ್ಬರು ನೀರು ಹೊಡೋದು, ಕಸ ಹುಡುಗಿ ನೀರು ಹೊಡೋದು, ರಂಗೋಲಿ ಹಾಕಿ ಮನೆ ಮುಂದೆಲ್ಲ ರಂಗೋಲಿ ತೆಗಿ ಅಂತ ಹೇಳಿದರು. ನಾವು ಕೂಡ ಇವತ್ತಾಗ ಟೈಮ್ ಈಗ ನೋಡ್ರಿ 4 ಗಂಟೆ ಆಗೈತಿ. ನಾನು ಕಸ ಹುಡುಗಿ ನೀರು ಹೊಡೋದು ರಂಗೋಲಿ ಹಾಕತ್ತೀನಿ. ನಮ್ಮ ಮನೆ ಮುಂದಗಡೆ ಇರೋ ಹುಡುಗಿ ಹೆಲ್ಪ್ ತೊಗೊಂಡು ನಾನು ರಂಗೋಲಿ ಹಾಕತ್ತೀನಿ. ಮತ್ತು ಇಲ್ಲೆಲ್ಲ ಹೈಸ್ಕೂಲ್ ಹುಡುಗಿಯರಿಗೆಲ್ಲ ರಂಗೋಲಿ ಹಾಕಬೇಕಂತಂದು ಎಲ್ಲರಿಗೂ ಒಪ್ಪಿಸ್ಯಾರ. 6 ಗಂಟೆಗೆ ಬರ್ತಾನಂತ ಹೇಳಿದ್ರು ಅವರು. ಕಾರಣಾಂತರದಿಂದ ಅವರು 6 ಗಂಟೆಗೆ ಬರಲಿಲ್ಲ. ಯಾಕಂದರೆ ಇಂಡಿಯೊಳಗೆ ಅವರು ಪ್ರವಚನ ನಡೆದದ. ಈಗ 1 ವಾರ ಆಯಿತು. 15 ದಿನದ ಪ್ರವಚನ ಜರುಗಿಸ್ಕೊಂಡಾರ ಅವರು. ಹಾಗಾಗಿ ಇವಾಗ ನಮ್ಮ ಊರಿಗೆ ಬರ್ಬೇಕಾದ್ರೆ ಟೈಮ್ 7 ಗಂಟೆ ಐತೆ ನೋಡ್ರಿ. ಈಗ ಪ್ರವಚನ ಅವ್ರದ್ದು ಸ್ಟಾರ್ಟ್ ಆಗ್ತದಂತ. ಅದಕ್ಕೆ ಈಗ ಗುಡಿಗೆ ಹೋಗಿ ಗುಡಿಯಲ್ಲಿ ಸ್ವಲ್ಪ ಮಂಗಳಾರತಿ ಮಾಡಿಕೊಂಡು ಆಮೇಲೆ ಪ್ರವಚನ ಸ್ಟಾರ್ಟ್ ಮಾಡ್ತಾರವರು. ಇವಾಗ ನೋಡ್ರಿ ಮಂಗಳಾರತಿ ಮುಗಿಸ್ಕೊಂಡು ಆಮೇಲೆ ಈ ಕಡೆ ಬಂದು ಪ್ರವಚನ ಸ್ಟಾರ್ಟ್ ಮಾಡತ್ತಾರ. ನಮ್ಗೆ ಎಲ್ಲ ಹೆಣ್ಮಕ್ಳಿಗೆ ಹೇಳಿದರು ಆರತಿ ತೊಗೊಂಡು ಬಾ ಅಂತಂದು. ಒಂದಿಷ್ಟು ಜನ ಹೆಣ್ಮಕ್ಳು ತೊಗೊಂಡು ಹೋಗಿದ್ರು. ಅನಂತರ ಇಲ್ಲಿ ಪ್ರವಚನ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಪ್ರವಚನ ಸ್ಟಾರ್ಟ್ ಅಂದ್ರೆ ನಾವು ಕಾತುರದಿಂದ ಕಾಯ್ಲಿಕ್ಕತ್ತಿದ್ವಿ. ಯಾಕಂದ್ರೆ ಅವ್ರು 6 ಗಂಟೆಯಿಂದ 7 ಗಂಟೆ ಟೈಮಿಂಗ್ ಕೊಟ್ಟಿದ್ದರು. ಸ್ವಲ್ಪ ಕಾರಣಾಂತರದಿಂದ ಅವರು ಲೇಟ್ ಮಾಡಿ ಬಂದರು. ಅವರಿಗೆ ಮುಂದೆನ್ನ ಕೆಲಸ ಭಾಳ ಅದಾವತ್ತಂದು ಒಂದೆರಡು ಪ್ರವಚನ ಹೇಳಿಲ್ಲ. ಎಲ್ಲರೂ ಕಾತುರದಿಂದ ಕಾಯ್ಕೊಂಡು ಕೂತಿದ್ದೀವಿ ನಾವು. ಯಾಕಂದ್ರೆ ಪ್ರವಚನ ಅವ್ರದ್ದು ಹೆಂಗಂದ್ರೆ ಸೇಮ್ ಸಿದ್ದೇಶ್ವರ ಅಪ್ಪಾಜಿಗಳು ಹೆಂಗೆ ಪ್ರವಚನ ಹೇಳ್ತಾರೆ ಸೇಮ್ ಅದೇ ಥರ ಪ್ರವಚನ ಹೇಳ್ತಾರೆ. ಹಾಗಾಗಿ ನಾವು ಎಲ್ಲರೂ ಕಾತುರದಿಂದ ಕಾಯ್ಕೊಂಡು ಕುಂತಿದ್ದೀವಿ. ಅಷ್ಟೊತ್ತಿಗೆ ಅವ್ರಂದ್ರು ಇಲ್ಲ ಟೈಮ್ ಭಾಳ ಆಗೈತಿ, ನನಗೆ ಮತ್ತು ಮುಂದೆ ಹೋಗ್ಬೇಕಾಗ್ತದೆ. ಅದಕ್ಕಂದು ಈಗ ನಾನು ಪ್ರವಚನ ಹೇಳಂಗಿಲ್ಲ ತಂದು 4 ಹಿತನುಡಿಗಳನ್ನು ಹೇಳಿ ಅಷ್ಟೇ ಒಂದು 10-15 ನಿಮಿಷದ ಒಂದಷ್ಟು ಹಿತನುಡಿಗಳನ್ನು ಹೇಳಿ ಅವರು ಮಂಗಳಾರತಿ ಮುಗಿಸ್ಕೊಂಡು ಹೋದರು. ಯಾಕಪ್ಪ ಅಂದ್ರೆ ಅವ್ರದ್ದು ಇನ್ನೂ ಕೆಲಸ ಭಾಳ ಅದಾವತ್ತೆ, ಬೇರೆ ಊರ ಕಡೆ ಎಲ್ಲ ಕೆಲಸ ಅದಾವತ್ತೆ. ಆಮೇಲೆ ಸಡನ್ನಾಗಿ ನಾನು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅವರು ನಮ್ಮ ಫ್ರೆಂಡ್ ಮನೆಗೆ ಬರ್ತೀನಿ ಅಂತ ಹೇಳಿದರು ಅಮೃತಾನಂದ ಸ್ವಾಮೀಜಿಗಳು. ಹಾಗಾಗಿ ಅವಸರದಾಗೆ ಬಂದೆ. ಅವರು ಅಂದರು ಇಲ್ಲ ಲೇಟ್ ಆಗೈತಿ, ಮತ್ತೊಮ್ಮೆ ಯಾವಾಗಾರೆ ಬರ್ತೀವತ್ತಂದು ಹೇಳಿ ಹೋದರು. ಹಾಗಾಗಿ ಅವಸರದಾಗ ಅವ್ರ ಮನೆಗೆ ಬರೋ ಸಲಿಂದ ನಾವು ಅಲ್ಲಿ ಪ್ರಸಾದ ಇತ್ತು, ಪ್ರಸಾದನೂ ತೊಗೊಳಿಲ್ಲ, ಹಾಗೆ ಬಂದೆವು. ಹಾಗಾಗಿ ಸ್ವಲ್ಪ ಹೋಗೋ ಹೊತ್ನಾಗ ನಾನು ಒಂದಷ್ಟು 4-5 ಚಪಾತಿ ಮಾಡಿಟ್ಟು ಹೋಗಿದ್ದೆ. ಅದಕ್ಕೆ ಬಂದುಗಳನ್ನ ಸ್ವಲ್ಪ ಅನ್ನ ಪಲ್ಯ ಮಾಡಿಕೊಂಡು ಊಟ ಮಾಡಬೇಕಂತಂದು ಇವಾಗ ನಾನು ಅನ್ನಕ್ಕೆ ಇಡಾಕತ್ತೀನಿ. ಅಲ್ಲಿ ಪ್ರಸಾದ ಇತ್ತು, ತೊಗೋಬೇಕು ಅಂದ್ಕೊಂಡೇವಿ. ಅಮೃತಾನಂದ ಸ್ವಾಮೀಜಿಗಳು ನಮ್ಮ ಫ್ರೆಂಡ್ ಮನೆಗೆ ಬರ್ತೀನಿ ಅಂತ ನಾನು ಅವಸರ ಬಂದೆ. ಅಲ್ಲಿ ನಮಸ್ಕಾರನೂ ಮಾಡಲಿಲ್ಲ, ಅವಸರದಾಗ ಹಂಗೆ ಬಂದೇವಿ. ಈಗ ನಾನು ಬದ್ನಿಕಾಯಿ ಪಲ್ಯ ಮಾಡತ್ತೀನಿ. ನಮ್ಮ ಹೊಲ್ದಂದು ಬದ್ನಿಕಾಯಿ ತೊಗೊಂಡು ಬಂದಾರ ನಮ್ಮ ಅಜ್ಜ, ಅಂದ್ರೆ ನಮ್ಮ ಮಾವಾರು. ನಮ್ಮ ಮಕ್ಕಳೆಲ್ಲ ಅಜ್ಜ ಅಂತಾರಂತಂದು ನಾವು ಮನ್ಯಾಗ ಅಜ್ಜಾರಿ ಅನ್ನೋ ರೂಢ ಬಿದ್ದುಬಿಟ್ಟದ, ಮಾಮಾರಿ ಅನ್ನೋದೇ ಇಲ್ಲ.
ಇವಾಗ ಅವರು ಬದ್ನಿಕಾಯಿ ತಂದಾರ. ನನ್ನ ಮಗಳು ಏನೇನೋ ಅನ್ನಕತ್ತಿದ್ಲು, ಆಕೆ ಕೂಡ ಮಾತು ಹೇಳ್ಕೊಂತ ಕಾಮಿಡಿ ಮಾಡ್ಕೊತ. ಬದ್ನಿಕಾಯಿ ಪಲ್ಯ ಆಕೆಗೆ ಇಷ್ಟ ಇಲ್ಲ, ಆಕೆ ಬದ್ನಿಕಾಯಿ ಪಲ್ಯ ಮಾಡಬೇಡ, ನಂದೇ ಬದ್ನಿಕಾಯಿ ಪಲ್ಯ ಟೇಸ್ಟ್ ಆಗ್ತೈತೆ ಅಂತ ನಾನು ಬದ್ನಿಕಾಯಿ ಬಿಟ್ಟು ಎಲ್ಲ ಪಲ್ಯ ಇಷ್ಟ ಆಗ್ತದಂತಂದು ಆಕೆ ಇದು ಮಾಡಕತ್ತಿದ್ಲು. ಆಮೇಲೆ ನಮ್ಮ ಮಾಮ ಹೊಲ್ದಂದು ಕೈ ಚೀಲ ತಂದು ಕೊಟ್ರಲ್ಲ, ಅದನ್ನೊಳಗಿನ ಬದ್ನಿಕಾಯಿ ಹಾಗಲಕಾಯಿ ತೆಗೆದಿಡಾಕತ್ತಿದ್ದೆ. ಇವೇ ಬದ್ನಿಕಾಯಿ ಮಾಡಿದ್ದು ನೋಡ್ರಿ ನಾನು. ಬದ್ನಿಕಾಯಿ ಚಲೋ ಆಗ್ತಾವೆ ನೋಡ್ರಿ. ನನ್ನ ಮಗಳನ್ನ ಪಮ್ಮಿ ತತ್ತಿ ಬದ್ನಿಕಾಯಿ ನೋಡು, ತತ್ತಿ ಬದ್ನಿಕಾಯಿ ನೋಡು ತಂದು ಬಿಳಿ ಬದ್ನಿಕಾಯಿ ಅದು ಕಾಣಿಸ್ತಲ್ಲ ಅದನ್ನು ತೊಗೊಂಡು ಆಟ ಆಡಕತ್ತಾಳ. ಇವಾಗ ನೋಡ್ರಿ ನಮ್ಮ ಹೊಲ್ದಂದು ಹಾಗಲಕಾಯಿ ಮತ್ತು ಬದ್ನಿಕಾಯಿ ಇನ್ನು ಕಾಯಿಪಲ್ಲೆ ಎಲ್ಲ ಹಾಕೀವಿ. ಮತ್ತು ನೆಕ್ಸ್ಟ್ನಾಗ ನನ್ನ ವಿಡಿಯೋ ಹೊಲ್ದಂದು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಈ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ ಯು ಫಾರ್